ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಮಂಜುನಾಥ್ ಎಡ್ಲೆ, ಧಾರವಾಡ ಪ್ರತಿನಿಧಿ. ಅವಳಿ ನಗರ ಅಂದ ತಕ್ಷಣ ಇಲ್ಲಿ ಪಟ್ಟಣ ನೆನಪಾಗೋದು ಒಂದೇ ಒಂದು ಅಂದರೆ BRTS ಬಸ್ಗಳು. ಪ್ರತಿಯೊಬ್ಬರು ಕೂಡ ಇಲ್ಲಿ ಈ BRTS ಬಸ್ಗಳನ್ನು ಪ್ರಯಾಣ ಮಾಡಿದವ್ರಿಗೆ ತುಂಬ ಖುಷಿ ಆಗುತ್ತೆ. ಆದರೆ ಇದೇ BRTS ಬಸ್ ಸಂಚಾರ ಆರಂಭ ಆಗಿರೋದು 2020ರಲ್ಲಿ. ಈಗಾಗಲೇ ಕೂಡ ಕಳೆದ 10-12 ವರ್ಷಗಳಿಂದ ಸಂಚಾರವನ್ನು ಆರಂಭ ಮಾಡಿರೋಂಥ BRTS ಬಸ್ ಸಂಚಾರಕ್ಕೆ ಒಂದು ಕಡೆ ಏನಂತಂದರೆ ಸಂತೋಷ ಪಡೋದಂಥ ಜನರು, ಖಾಸಗಿ ವಾಹನಗಳಲ್ಲಿ ಸಂಚಾರ ಮಾಡುವಂಥ ಜನರಿಗೆ ಈಗ ದಿನನಿತ್ಯ ಕೂಡ ಕಿರಿಕಿರಿ ಆಗ್ತಾಯಿದೆ. ಇದಕ್ಕೆ ಪ್ರಮುಖ ಅಂತಂದರೆ BRTS ಏನಂತಂದರೆ ಧಾರವಾಡ ಮತ್ತು ಹುಬ್ಬಳ್ಳಿ ನಡುವಿನ ಸಂಚಾರಕ್ಕೆ ಬಳಕೆ ಮಾಡಿಕೊಡುವಂಥ ರಸ್ತೆ ವಿಸ್ತೀರ್ಣ ಹೆಚ್ಚಿಗಿರೋದ್ರಿಂದ ಖಾಸಗಿ ವಾಹನಕ್ಕೆ ಸಂಚಾರಕ್ಕೆ ಬಳಕೆ ಮಾಡಿರೋಂಥ ವಾಹನಗಳಿಗೆ ಅತಿ ಹೆಚ್ಚು ಟ್ರಾಫಿಕ್ ಜಾಮ್ ಆಗ್ತಾಯಿದೆ. ಧಾರವಾಡ ಮತ್ತು ಹುಬ್ಬಳ್ಳಿ ನಡುವೆ ಅಂತಂದರೆ 35 ಕಡೆಗಳಲ್ಲಿ ಕೂಡ ಏನಂತಂದರೆ ಸಿಗ್ನಲ್ಗಳು ಕೂಡ ಇದ್ದಾವೆ. ಯಾಕಂತಂದರೆ ಒಂದು BRTS ಹುಬ್ಬಳ್ಳಿ ಧಾರವಾಡ ನಡುವೆ ಸಂಚರಿಸೋಕ್ಕೆ 22 ಬಸ್ ನಿಲ್ದಾಣಗಳನ್ನು ನಿರ್ಮಾಣ ಮಾಡಲಾಗಿದೆ. ಈ ಹಿನ್ನೆಲೆಯಲ್ಲೂ ಕೂಡ ಏನಂತಂದರೆ ದಿನನಿತ್ಯ ಕೂಡ ಏನಂತಂದರೆ BRTS ಬಸ್ ಒಂದರಲ್ಲೇ ಬಸ್ ಸಂಚಾರ ಅಷ್ಟರಲ್ಲಿ ಕೂಡ ಅಂತಂದರೆ 90,000ಕ್ಕಿಂತ ಹೆಚ್ಚು ಜನರು ಕೂಡ ಪ್ರಯಾಣ ಮಾಡ್ತಾರೆ. ಇನ್ನು ಏನಂತಂದರೆ ಖಾಸಗಿ ವಾಹನದಲ್ಲಿ ಅಂತಂದರೆ 2-3 ಲಕ್ಷ ಜನರು ಏನಂತಾರೆ ಬೈಕ್ ಇರ್ಬೋದು, ಕಾರ್ ಸೇರಿದಂತೆ ಹಲವಾರು ವಾಹನಗಳಲ್ಲಿ 2-3 ಲಕ್ಷ ಜನ ಸಂಚಾರ ಮಾಡ್ತಿದ್ದಾರೆ. ಇದರ ಜೊತೆಗೆ ಖಾಸಗಿ ಬಸ್ ಜೊತೆಗೆ KSRTC ಬಸ್ಗಳು ಕೂಡ ಸಂಚಾರವನ್ನು ಮಾಡ್ತಾಯಿದ್ದಾರೆ. ಇದರಲ್ಲೂ ಕೂಡ ಏನಂತಂದರೆ 1-1.5 ಲಕ್ಷ ಜನ ಓವರಾಲ್ ಆಗಿ ಏನಂತಂದರೆ ಹುಬ್ಬಳ್ಳಿ ಧಾರವಾಡ ಅವಳಿ ನಗರಕ್ಕೆ ಅಪ್ ಆ್ಯಂಡ್ ಡೌನ್ ಮಾಡೋಕ್ಕಾಗಲಿ ಕೂಡ 5-7 ಲಕ್ಷ ಜನರು ಕೂಡ ಪ್ರತಿನಿತ್ಯ ಕೂಡ ಸಂಚಾರವನ್ನು ಮಾಡ್ತಾಯಿದ್ದಾರೆ. ದಿನದಿಂದ ದಿನಕ್ಕೆ ಹುಬ್ಬಳ್ಳಿ ಧಾರವಾಡ ಅವಳಿ ನಗರ ಬೆಳೆಯುತ್ತಿರೋದ್ರಿಂದ ಖಾಸಗಿ ವಾಹನಗಳ ಸಂಚಾರಕ್ಕೆ ಕಿರಿಕಿರಿ ಹೆಚ್ಚಾಗಿರೋದ್ರ ಜೊತೆಗೆ ಟ್ರಾಫಿಕ್ ಕೂಡ ಹೆಚ್ಚಾಗಿದೆ. ಯಾಕಂತಂದರೆ ಹುಬ್ಬಳ್ಳಿ ಧಾರವಾಡ ಅವಳಿ ನಗರದ ಮಧ್ಯದಲ್ಲಿ 35ಕ್ಕೂ ಹೆಚ್ಚು ಸಿಗ್ನಲ್ಗಳು ಸ್ಟಾಪ್ಗಳು ಇರೋದರಿಂದ BRTS ಸಾರಿಗೆಯನ್ನು ಬಿಟ್ಟರೆ ಇನ್ನುಳಿದಂಥ ದಿನನಿತ್ಯ ಲಕ್ಷಾಂತರ ಜನರಿಗೂ ಕೂಡ ಕಿರಿಕಿರಿ ಆಗ್ತಾಯಿದೆ. ಈ ನೆಲೆಯಲ್ಲೂ ಕೂಡ ಕಳೆದ 4-5 ವರ್ಷಗಳಿಂದ ಕೂಡ ಅಂತಂದರೆ ಸ್ಥಳೀಯ ಜನರಿರ್ಬೋದು ಪಕ್ಷಾತೀತವಾಗಿ ಇದಕ್ಕೆ ವಿರೋಧವನ್ನು ಧಾರವಾಡ ಜುಬ್ಲಿ ಸರ್ಕಲ್ನಿಂದ ಇನ್ನೊಂದು KMF ವರೆಗೆ ಧಾರವಾಡದಲ್ಲಿರ್ಬೋದು, ಹುಬ್ಬಳ್ಳಿ ಏನಂತಂದರೆ ಏನು ಉನ್ಕಲ್ ಕ್ರಾಸಿಂದ ಹಳೆ ಬಸ್ ಸ್ಟ್ಯಾಂಡ್ ನಿಲ್ದಾಣದವರೆಗೆ ಕಾರ್ಪೊರೇಷನ್ ಇರ್ಬೋದು ಮತ್ತು ಏನಂತಂದರೆ ಹುಬ್ಬಳ್ಳಿಯ ರೈಲ್ವೆ ನಿಲ್ದಾಣದವರೆಗೆ ಅತಿ ಹೆಚ್ಚು ಟ್ರಾಫಿಕ್ ಜಾಮ್ ಆಗ್ತಿರೋದ್ರಿಂದ ಈ ಎರಡು ಭಾಗ BRTSಗೆ ರಸ್ತೆಗೆ ಅಳವಡಿಸಿರುವಂಥ ಬ್ಯಾರಿಕೇಡನ್ನು ತೆರವು ಮಾಡಬೇಕು. ಜೊತೆಗೆ ಇಲ್ಲಿ ಮಾತೇನೆಂದರೆ ಫ್ಲೈಓವರ್ ನಿರ್ಮಾಣ ಮಾಡಬೇಕೆಂಬ ಮನವಿಯನ್ನು ಪಕ್ಷಾತೀತವಾಗಿ ಜನರು ಮನವಿಯನ್ನು ನೀಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕೂಡ ಏನಂತಂದರೆ ಜಿಲ್ಲಾ ಉಸ್ತುವಾರಿ ಸಂತೋಷ್ ಲಾಡ್ ಅವರು ಕೂಡ ಏನಂತಂದರೆ ಇದನ್ನು ಸರ್ವೆ ಮಾಡೋಕ್ಕೆ ಒಂದು ಸಂಸ್ಥೆಗೆ ವಹಿಸಿದ್ದಾರೆ. ಅಂತಂದರೆ ಒಂದು ಸಂಸ್ಥೆ ಏನಂತಂದರೆ HESS ಸಾರಿಗೆ ಸಂಸ್ಥೆ. ಇದೊಂದು ಕೂಡ ಈ ಸಂಸ್ಥೆ ಕೂಡ ಔಟ್ ಆಫ್ ಕಂಟ್ರಿಯಲ್ಲಿ ತಮ್ಮದೇ ಏನಂದರೆ ಲಘು ರೈಲ್ವೆ ವಾಹನಗಳನ್ನು ಸಂಚಾರವನ್ನು ಆರಂಭ ಮಾಡಿದ್ದಾರೆ. ಅಲ್ಲಿ ಸುಗಮವಾಗಿ ಸಂಚಾರ ಇರೋದರಿಂದ ಆ ಸಿಸ್ಟಮ್ ವಾಹನಗಳನ್ನು ಇಲ್ಲಿ ಅಳವಡಿಸೋಕ್ಕೆ ಮುಂದಾದಂಥ ಸಂತೋಷ್ ಲಾಡ್ ಅವರು ಕೂಡ ಸ್ಥಳೀಯ ಜನರ ಅಭಿಪ್ರಾಯ ಜೊತೆಗೆ ಅವರ ಅನಿಸಿಕೆಯನ್ನು ಕಲೆ ಹಾಕ್ತಾ ಇದ್ದಾರೆ. ಯಾಕಂತಂದರೆ ಒಂದು ಇಲ್ಲಿರುವಂಥ ಜನರಿಗೆ BRTSನಿಂದ ಕಿರಿಕಿರಿ ಆಗೋದನ್ನು ತಪ್ಪಿಸೋದು ಜೊತೆಗೆ ಖಾಸಗಿ ವಾಹನಗಳ ಸಂಚಾರ ಸುಗಮ ಮಾಡೋಕೆ ಪ್ಲಾನ್ ಮಾಡ್ತಾ ಇದ್ದಾರೆ. ಹುಬ್ಬಳ್ಳಿ ಧಾರವಾಡಿಗೆ ಸುಮಾರು ಭಾಳಷ್ಟು ಅನುಕೂಲ ಆಗ್ತದೆ. ಮುಂದೆ ಇದೊಂದು ಬ್ಯೂಟಿಫುಲ್ ಸಿಟಿಯಾಗಿ ಡೆವಲಪ್ ಆಗುತ್ತೆ. ಇಟ್ಸ್ ನಥಿಂಗ್ ಬಟ್ ಮೆಟ್ರೋನೇ ಆನ್ ರೋಡ್ ಇದ್ದಂಗೆ. ಇದು ಎಲಿವೇಟೆಡ್ ಮಾಡ್ಬೋದು, ನಾವು ರೋಡ್ನಲ್ಲಿ ಮಾಡ್ಬೋದು. ಇದೊಂದು ಭಾಳ ಆಪ್ಟಿಮಿಸ್ಟಿಕ್ ಆಗಿ ನಾನು ಪ್ರಪೋಸಲ್ ಆಗಿ ತೊಗೊಂಡು ಸರ್ಕಾರ ಹತ್ರ ಹೋಗ್ತೀನಿ. ಇನ್ನು ಫೈನಾನ್ಷಿಯಲ್ಸ್ ಬಗ್ಗೆ ಮಾತೂ ಸ್ಟಾರ್ಟ್ ಆಗಿಲ್ಲ. ಈಗ ಇದು PPP ಮಾಡಲಲ್ಲಿ ಹೋಗುತ್ತೆ. ಇನ್ನು 1 ಅಥವಾ 2ನೇ ಮೀಟಿಂಗಲ್ಲಿ ಅವ್ರು ಫೈನಾನ್ಷಿಯಲ್ಸಲ್ಲಿ ಬರ್ತಾರೆ. ಅಂದರೆ ಅವರು ಅಂದಾಜು ಇಷ್ಟು ಖರ್ಚಾಗುತ್ತೆ, ಇಷ್ಟು ಖರ್ಚಿಗೆ ಇಷ್ಟು ಜನ ಬರ್ಬೋದು, ಒಬ್ಬರಿಗೆ ನಾವು ಇಷ್ಟು ಚಾರ್ಜ್ ಮಾಡಬೇಕಾಗತ್ತೆ ಅಂತ ಬಹಿರಂಗವಾಗಿ ಇಲ್ಲಿ ಹೇಳೋದೇ ಒಳ್ಳೆಯದು. ಅದು ಜನ ಒಪ್ತಾರಲ್ಲ, ಯಾಕಂದ್ರೆ ನಾವು ಅಲ್ಲಿಂದ ಒಪ್ಸ್ಕೊಂಬಂದ್ಮೇಲೆ ಜನ ಅಬ್ಜೆಕ್ಟ್ ಮಾಡೋದು ಸರಿಯಾಗಲ್ಲ. ಇಲ್ಲಿ ಜನ ಒಪ್ಪಲಿಕ್ಕೆ ಪ್ರಾರಂಭ ಆಯಿತು ಅಂತ ಇಟ್ಕೊಳ್ಳಿ. ಇಲ್ಲ ಅದಕ್ಕೆ ಸರ್ಕಾರ ಯಾವ ರೀತಿ ಏನಾದರೂ ಸಬ್ಸಿಡಿ ಕೊಡುತ್ತೆ ಅಂತ ನಾವು ಸರ್ಕಾರಕ್ಕೆ ಮಾತನಾಡ್ತೀವಿ. ಈಗಿರ್ತಕ್ಕಂಥ BRTSನಲ್ಲಿ ಏನು ಸಮಸ್ಯೆಗಳಿದ್ದಾವೆ, ಏನೇನು ಬಾಟಲ್ ನೆಕ್ ಇದೆ, ಏನೇನು ಪ್ರಾಬ್ಲಮ್ ಇದೆ, ಹಂತವಾಗಿ ಅದನ್ನ ಸಾಲ್ವ್ ಮಾಡಿ ಇರ್ತಕ್ಕಂಥ ಸಿಚುವೇಶನಲ್ಲಿ ಟ್ರಾಫಿಕ್ನ ಸ್ಮೂತ್ ಆಗಿ ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಮೊದಲಿಂದ ಶುರುವಾತಿಂದನೂ ಇದ್ರ ತೊಂದರೆ ಇರ್ದಿದ್ದು ಎಲ್ಲರಿಗೂ ಗೊತ್ತಿದ್ದ ವಿಷಯ. ಸಾಧಾರಣ ಏನಿಲ್ಲ ಅಂದ್ರೆ 1,000 ಗಿಡಗಳನ್ನು ಅವ್ರು ಕತ್ತರಿಸಿ ಅದನ್ನು ಕೆಲಸ ಕಂಪ್ಲೀಟ್ ಮಾಡ್ಲಿಕ್ಕೆ ಸಾಧಾರಣ 9ರಿಂದ 10 ವರ್ಷ ತೊಗೊಂಡ್ರು. 10 ವರ್ಷ ತೊಗೊಂಡ್ಮೇಲೂ ಸಹ ಇವತ್ತಿನ ತನಕನೂ ಅದ್ರದ್ದು ತೊಂದರೆ ನಾವು ಅನುಭವಿಸಾಕತ್ತೀವಿ. ಈ BRTS ಅಂಥೇಳಿ ಅದನ್ನು ಮಾಡಿದ್ರ ವಿಷಯದಾಗ ಬರೀ 2% ಜನ ಅದನ್ನು ಆ BRTSದಿಂದ ಟ್ರಾವೆಲ್ ಮಾಡ್ತಾರೆ. 98% ಜನ ಮಿಕ್ಸ್ ಲೇನ್ದಾಗ ಟ್ರಾವೆಲ್ ಮಾಡ್ತಾರೆ. ಮಿಕ್ಸ್ ಲೇನಿಗೆ ಬರೀ 33% ಅಷ್ಟು ಜಾಗ ಕೊಟ್ಟಾರೆ, ರೋಡ್ ಕೊಟ್ಟಾರ. ಆದರೆ 2% ಜನ ಟ್ರಾವೆಲ್ ಮಾಡೋಕೆ 67% ಜಾಗ ಕೊಟ್ಟಾರೆ. ವೆಹಿಕ್ಯುಲರ್ ಟ್ರಾಫಿಕ್ ನಾವು ಕಂಪೇರ್ ಮಾಡಿದ್ರೆ ಬರೀ 1% ವೆಹಿಕ್ಯುಲರ್ ಟ್ರಾಫಿಕ್ ಇರ್ತೈತಿ. ಅಂದ್ರೆ ಸಾಧಾರಣ 100 ಬೇರೆ ವೆಹಿಕಲ್ಗೆ 1 BRTS ಬಸ್ ನಡೀತೈತಿ. ಸೊ ಈ ಪ್ರಕಾರ ನೋಡಿದಾಗ 67% ಅವ್ರಿಗೆ ಕೊಟ್ಟೇವೆ ನಾವು ಜಾಗ. ಆದರೆ ಅದ್ರಾಗ ಟ್ರಾವೆಲ್ ಮಾಡೋರು ಬರೀ 2% ಜನ. ಏನಾಗೈತಿ ಈಗ ಇದರಿಂದ ಸ್ಪೀಡ್ ನಾವು ಇನ್ಕ್ರೀಸ್ ಮಾಡ್ಬೇಕಂದ್ರೆ ಮಿಕ್ಸ್ ಲೇನ್ದಾಗ ಸ್ಪೀಡ್ ಇನ್ಕ್ರೀಸ್ ಮಾಡ್ಬೇಕಂದ್ರೆ ಅದನ್ನು ಅಗಲ ಮಾಡಿ ಧಾರವಾಡದಾಗ ಜುಬ್ಲಿ ಸರ್ಕಲ್ನಿಂದ KMF ತನಕ ಕಂಪ್ಲೀಟ್ ಅದನ್ನು ಬ್ಯಾರಿಕೇಡನ್ನು ತೆಗೆದು ಮಿಕ್ಸ್ ಲೇನಿಗೆಲ್ಲ ಕೊಟ್ಟರೆ ಅವ್ರಿಗೆ ಫಾಸ್ಟಾಗಿ ಹೋಗ್ಬೋದು. ಅದೇ ರೀತಿ
ಹುಬ್ಳಿ ಸಾಧಾರಣ ವಿದ್ಯಾನಗರ ಅಥವಾ ಪ್ರೆಸಿಡೆಂಟ್ ಹೋಟೆಲ್ದಿಂದ ಹೊಸೂರು ಕ್ರಾಸ್ ಅಥವಾ ಇದ್ರವರೆಗೂ ರೈಲ್ವೆ ಸ್ಟೇಷನ್ವರೆಗೂ ನಾವು ಪೂರ್ತಿ ಅದನ್ನು ಮಿಕ್ಸ್ ಲೇನ್ ಮಾಡಿಬಿಟ್ಟು ಅಂತಂದ್ರೆ ಅವಾಗ ಜನ ಫಾಸ್ಟಾಗಿ ಹೋಗ್ಬೋದು, ಎಲ್ಲರೂ ಫಾಸ್ಟಾಗಿ ಹೋಗ್ಬೋದು. ಈ ನೆಲೆಯಲ್ಲೂ ಕೂಡ ಪ್ಲಾನ್ ಸಕ್ಸಸ್ ಆದ ನಂತರ ಏನಂತಂದರೆ BRTS ಬಸ್ ಸಂಚಾರಕ್ಕೆ ಬಳಕೆ ಮಾಡೋಂಥ ರಸ್ತೆಯನ್ನು ಕಡಿತ ಮಾಡೋದಿರ್ಬೋದು, ಜೊತೆಗೆ ಅಲ್ಲಿರುವಂಥ ಬ್ಯಾರಿಕೇಡನ್ನು ತೆರವು ಮಾಡೋದಿರ್ಬೋದು, ಜೊತೆಗೆ ಏನಂತಂದರೆ ಅತಿ ಹೆಚ್ಚು ಟ್ರಾಫಿಕ್ ಇರೋದರಲ್ಲಿ ಫ್ಲೈಓವರ್ನ ನಿರ್ಮಾಣ ಮಾಡೋದಿರ್ಬೋದು, ಜೊತೆಗೆ ಏನಂತಂದರೆ ಯಾವುದೂ ಬೇಡ ಇಡೀ ಹುಬ್ಬಳ್ಳಿ ಧಾರವಾಡ ಅವಳಿ ನಗರದ ನಡುವೆ ಒಂದು ನೂತನವಂಥ ಫ್ಲೈಓವರ್ ಮಾಡೋದಿರ್ಬೋದು. ಇಂಥ ನೂತನ ಒಂದು ಸರ್ವೆ ಮಾಡಿ ಆ ಸರ್ವೆಯ ನಂತರ ಏನಂತಂದರೆ ಜನರ ಒಂದು ಅಭಿಪ್ರಾಯನ ಪಡ್ಕೊಂಡು ಈ ಪ್ರಸ್ತಾವವನ್ನು ಸರ್ಕಾರದ ಮುಂದಿಟ್ಟು ಆ ಹೊಸ ಯೋಜನೆನ ತರೋಕೆ ಈಗಾಗಲೇ ಕೂಡ ಸಂತೋಷ್ ಲಾಡ್ ಅವರು ಮುಂದಾಗಿದ್ದಾರೆ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ಕೂಡ ಮುಂಬರುವ ದಿನಗಳಲ್ಲೂ ಕೂಡ ಏನಂತಂದರೆ BRTS ಬಸ್ ಸಂಚಾರ ಬಂದ್ ಆಗೋದಿರ್ಬೋದು, ಜೊತೆಗೆ ಸ್ಥಳೀಯ ಖಾಸಗಿ ವಾಹನಗಳಿಗೆ ಅತಿ ಹೆಚ್ಚು ಸಂಚಾರ ಮಾಡೋಕೆ ರಸ್ತೆಯನ್ನು ನೀಡೋದ್ರ ಒಂದು ಮಾಹಿತಿ ಜೊತೆಗೆ ಒಂದು ಸಂತಸದ ಸುದ್ದಿ ನೀಡೋಕೆ ಈಗಾಗಲೇ ಕೂಡ ಸರ್ವೆ ಕೂಡ ಆರಂಭವಾಗಿದೆ. ಮುಂಬರುವ ದಿನಗಳಲ್ಲಿ ಇದು ಯಾವುದು ಕಾರ್ಯರೂಪಕ್ಕೆ ಬರುತ್ತೆ, ಯಾಕಂದರೆ ಫ್ಲೈಓವರ್ ಮಾಡ್ತಾರೋ ಅಥವಾ ಬ್ಯಾರಿಕೇಡ್ನ ತೆರವು ಮಾಡ್ತಾರೋ ಇದೆಲ್ಲವನ್ನು ಕೂಡ ಏನು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸುವ ಸಮಯದಲ್ಲಿ ಇದು ಬಹಿರಂಗ ಆಗುತ್ತೆ ಎಂಬ ಕೂಡ ಮಾಹಿತಿ ಲಭ್ಯ ಆಗಿದೆ ಅಂತ ಹೇಳ್ಬೋದು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.